ಚರ್ಚೆಯಲ್ಲಿತ್ತು. ಮತ್ತು ಸಡನ್ ಆಗಿ ಎಲ್ಲರೂ ಮಾಯ ಆಗಿದ್ರು. ಮಾಯ ಆಗಿ ನಾವು ಹೋಗಿರಲಿಲ್ಲ, ನಮ್ಮನ್ನು ಮಾಯ ಮಾಡಿದ್ರು ಸ್ವಲ್ಪ ಜನ. ಯಾಕೆಂದರೆ ಅವರು ನಮ್ಮ ಹತ್ರ ಏನು ಹೇಳಿದ್ರು ಅಂದರೆ, ಹೋರಾಟ ಪ್ರೆಸ್ ಮಾಡೋದಾಗಲಿ ಅದೆಲ್ಲ ನೀವು ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಇದು ಎರಡು ಕುಟುಂಬದ ಪ್ರಶ್ನೆ. ಆ ಹುಡುಗ ಒಪ್ಪಿ ಮದುವೆ ಆಗಬಹುದು ಅಂತ ಹೇಳುವ ಮಾತನ್ನು ನನ್ನ ಹತ್ರ ಹೇಳಿದರು. ಲಾಸ್ಟ್ ಟೈಮ್ ನಾನೊಂದು ಪ್ರೆಸ್ಸನ್ನು ಮಾಡಿದ್ದೆ ಈ ಕೇಸಿಗೆ ಸಂಬಂಧಪಟ್ಟಾಗಿ. ಇಮಿಡಿಯೇಟ್ ಆಗಿ ಕೃಷ್ಣ ಜೆ ರಾವ್ ಯಾರಿದ್ದಾನೆ ಅವನಮ್ಮ ನನ್ನ ಮೇಲೆ ಮತ್ತು ನಮಿತನ ಮೇಲೆ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ರು. ಅವರ ಮಾನ ಹರಾಜು ಹಾಕ್ತಾ ಇದ್ದೇವೆ ಅಂತ ಹೇಳಿ. ಮಾನ ಇಲ್ಲದವರದ್ದು ಮಾನ ಹರಾಜು ಹಾಕುವಂಥದ್ದು ಏನು ವಿಷಯ ನನಗೆ ಕಾಣ್ತಾ ಇಲ್ಲ. ಅವ್ರಿಗೆ ಮಾನ ಮರ್ಯಾದೆ ಇಲ್ಲ, ಅಂಥವ್ರದ್ದು ಮಾನ ಮರ್ಯಾದೆ ನಾವು ಎಂತ ಹರಾಜು ಹಾಕೋದು? ಮಾನ ಈ ಹೆಣ್ಣು ಮಗಳದ್ದು ಅವರು ಹರಾಜು ಹಾಕಿದ್ದಾರೆ. ಅವನು ಆರಾಮದಲ್ಲಿ ತಿರುಗ್ತಾ ಇದ್ದಾನೆ, ಅವರು ಟೈಮ್ ತಗೊಳ್ತಾ ಇದ್ದಾರೆ, ಅವ್ರ ಹತ್ರ ದುಡ್ಡಿದೆ. ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ್ರು, ಅವರು ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳಲಿಲ್ಲ. ಯಾಕೆ ಹೇಳಿಲ್ಲ ಅಂತ ಹೇಳಿ ಅದಕ್ಕೇನೋ ಅವರದೇ ಆದ ಒಂದು ಕಾರಣ ಇರಬಹುದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವೊಂದು ವಿಚಾರಗಳನ್ನು ನಿಮಗೆ ಗಮನ ಹರಿಸಲಿಕ್ಕೆ ಇಚ್ಛಿಸ್ತೇನೆ. ಈ ಹುಡುಗಿಗೆ 7.5 ತಿಂಗಳು ಗರ್ಭಿಣಿ ಇದ್ದಾಗ ಅವಳು ಗರ್ಭಿಣಿ ಅಂತ ಹೇಳಿ ಗೊತ್ತಾದಾಗ ಈ ಮಾತನ್ನು ಅವರು ಜಗನ್ನಿವಾಸ್ ರಾವ್ ಹತ್ರ ಹೇಳ್ಕೊಂಡ್ರು. ಹೇಳುವಾಗ ಅವರೆಲ್ಲ ಇವ್ರ ಮನೆಗೆ ಬಂದು, ಅವನಮ್ಮ ಜಗನ್ನಿವಾಸ್ ರಾವ್, ಅವನ ಅಕ್ಕ ಎಲ್ಲ ಇವ್ರ ಮನೆಗೆ ಬಂದು ಸಂಧಾನವನ್ನು ಮಾಡಿದ್ರು. ಮಗುವನ್ನು ತೆಗಿಸ್ಬೇಕು ಅಂತ ಹೇಳಿದ್ರು. ಮಗು ತೆಗಿಸ್ಲಿಕ್ಕೆ 8 ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತೇನೆ ಅಂತ ಹೇಳಿದ್ರು. 10 ಲಕ್ಷ ರೂಪಾಯಿ 10,000 ರೂಪಾಯಿ ಅಬಾರ್ಷನಿಗೆ ಅಂತ ಹೇಳಿ ನಮಿತನ ಅಕೌಂಟಿಗೆ ಗೂಗಲ್ ಪೇ ಅನ್ನು ಮಾಡಿದ್ದಾರೆ. ಬೇರೆ ಬೇರೆ ಹಾಸ್ಪಿಟಲ್ಸ್ಗೆ ಇವರನ್ನು ಕರ್ಕೊಂಡು ಹೋಗಿದ್ದಾರೆ. ಎಲ್ಲ ಹಾಸ್ಪಿಟಲ್ಗಳಲ್ಲಿ ಹೇಳಿದಿಷ್ಟೇ, ಈಗಾಗಲೇ ಮಗು 7.5 ತಿಂಗಳಾಗಿದೆ, ಮತ್ತೆ ಅಬಾರ್ಷನ್ ನಮ್ಮ ಹಾಸ್ಪಿಟಲ್ ನಾವು ಮಾಡೋದಿಲ್ಲ ಅಂತ ಹೇಳಿ ಇವರನ್ನು ವಾಪಸ್ ಕಳಿಸಿದ್ರು. ಇವರ ದುಡ್ಡಿನ ಬಲದಿಂದ ಇವರು ಏನು ಮಾಡಿದ್ರು, ಬಂಟ್ವಾಳದಲ್ಲಿ ಯಾರೋ ಒಬ್ರು ಡಾಕ್ಟರ್ ಅಬಾರ್ಷನ್ ಮಾಡ್ತಾರೆ ಅಂತ ಹೇಳಿ ಇವರನ್ನು ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ನಮಿತ ಅದಕ್ಕೆ ಒಪ್ಪಿಲ್ಲ. ಅದೇ ದಿನ ಅವರು ಕಂಪ್ಲೇಂಟನ್ನು ಮಾಡಿದ್ರು. ಕಂಪ್ಲೇಂಟನ್ನು ಮಾಡಿದ ಮೇಲೆ ನಾನು ಜಗನ್ನಿವಾಸ್ ರಾವ್ ಹತ್ರ ಮಾತಾಡಿದ್ದೆ, ಮದುವೆ ಮಾಡಿಸಿ ಕೋರ್ಟಿಗೆ ಅಂತ ಹೇಳಿ. ಕಂಪ್ಲೇಂಟ್ ಮಾಡಿದಾಗ ಅಲ್ಲಿ MLA ಪುತ್ತೂರು ಶಾಸಕರು ಬಂದು ಅಲ್ಲಿ ಸಂಧಾನ ಮಾಡ್ತಾರೆ, ಕಂಪ್ಲೇಂಟ್ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಅವರು ಒಪ್ಕೊಂಡಿದ್ದಾರೆ, ಹುಡುಗನಿಗೆ 21 ವರ್ಷ ಆದ ಕೂಡಲೇ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿದ್ದೇವೆ ಅಂತ ಹೇಳಿದ್ರು. ಅದನ್ನು ನಂಬ್ಕೊಂಡು ಇನ್ನು 21 ವರ್ಷ ಆಗಲಿಕ್ಕೆ ಬರೀ 1 ತಿಂಗಳು ಮಾತ್ರ ಇದ್ದಿದ್ದು. ಅಷ್ಟೊತ್ತಿಗೆ ಇವಳಿಗೆ ಹೆರಿಗೆ ಸಹ ಆಯಿತು, ಅವನಿಗೆ 21 ವರ್ಷನೂ ಆಯಿತು. ಮತ್ತೆ ಅವರು ಪ್ಲೇಟನ್ನು ಚೇಂಜ್ ಮಾಡಿದ್ರು. ದೇ ವರ್ ನಾಟ್ ರೆಡಿ ಫಾರ್ ದ ಮ್ಯಾರೇಜ್. ನಾನು ಜಗನ್ನಿವಾಸ್ ರಾವ್ಗೆ ಆ ಟೈಮಲ್ಲಿ ಕಾಲ್ ಮಾಡಿದ್ದೆ. ಆವಾಗ ಅವರು ನನ್ನ ಹತ್ರ ಹೇಳಿದ್ರು, ಅದು ನಮ್ಮ ಮಗು ನಮ್ಮದೇ ಅಲ್ಲ, ಹುಡುಗಿ ಸರಿ ಇಲ್ಲ ಅಂತ ಹೇಳಿದ್ರು. DNA ರಿಪೋರ್ಟ್ ಬರಲಿ, ಅದ್ರ ನಂತರ ಮಾಡುವ ಅಂತ ಹೇಳಿದ್ರು, ಮದುವೆ ಮಾಡಿಸುವ ಅಂತ. DNA ರಿಪೋರ್ಟಲ್ಲಿ ಮಗು ಕೃಷ್ಣ ಜೆ ರಾವ್ ಅದು ಅಂತ ಹೇಳಿ ಗೊತ್ತಾಯಿತು. ಅದರ ನಂತರ ಹೇಳಿದ್ರು, ನಮ್ಮ ಮಗನಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ. ಅದರ ನಂತರ ಅವನು ಜೈಲಿಂದ ಹೊರಗೆ ಬಂದ. ಬೇಲ್ ಮೇಲೆ ಹೊರಗೆ ಬಂದಾಗ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಏನು ಹೇಳಿದ್ರು, ಇನ್ನು ಮುಂದಕ್ಕೆ ನೀವು ಹೋರಾಟ ಅದೆಲ್ಲ ಏನು ಮಾಡ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಅದನ್ನು ಸೇರಿಕೊಂಡು ಸರಿ ಮಾಡ್ತೀವಿ ಅಂತ ಹೇಳಿದರು. BJP ಪಕ್ಷದಲ್ಲಿ ಈ ಜಗನ್ನಿವಾಸ್ ರಾವ್ ಇದ್ದವರು, ಅವ್ರಿಗೆ ಬರೀ ಒಂದು ನೋಟಿಸ್ ಕೊಟ್ಟು ಜನರ ಕಣ್ಣಿಗೆ ಮಣ್ಣನ್ನು ಹಚ್ಚಿದ್ರು. ಬರೀ ಒಂದು ನೋಟಿಸ್ಗೆ ರಿಪ್ಲೈ ಕಾಯ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು. ಇವರು ಕಲ್ಲಡ್ಕ ಪ್ರಭಾಕರ್ ಭಟ್ರ ಹತ್ರ ಹೋದ್ರು, ನಳಿನ್ ಕುಮಾರ್ ಕಟೀಲ್ ಹತ್ರ ಹೋದ್ರು, ಎಲ್ಲ ಕಡೆ ಸುತ್ತಾಡಿದ್ರು. ಎಲ್ಲರೂ ಭರವಸೆ ಕೊಟ್ಟರು, ಮಾತಾಡ್ತೀವಿ ಅಂತ ಹೇಳಿ. ನಮ್ಮ ಹತ್ರನೂ ಅದೇ ಹೇಳಿದ್ರು, ಒಂದು ಹಂತಕ್ಕೆ ಬಂದಿದೆ, ಮಾತಾಡ್ತಾ ಇದ್ದೇವೆ ಅಂತ ಹೇಳಿ. ಇವನು ಬೇಲಿಂದ ಹೊರಗಿದ್ದ. ನಾವು ಬೇಲ್ ರಿಜೆಕ್ಷನ್ಗೂ ಹಾಕಲಿಲ್ಲ, ಯಾಕೆಂದ್ರೆ ಅವರಿಬ್ರು ಒಂದಾದ್ರೆ ಒಳ್ಳೇದು, ಅವರ ಫ್ಯಾಮಿಲಿ ಸರಿ ಹೋದ್ರೆ ಒಳ್ಳೇದು, ಇವಳಿಗೊಂದು ಮದುವೆ ಆದ್ರೆ ಒಳ್ಳೇದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಆ ಸಂದರ್ಭದಲ್ಲಿ ನಾವು ಸುಮ್ಮನೆ ಆದ್ವಿ. ಯಾಕೆಂದ್ರೆ ಅವರವರು ದೊಡ್ಡವರೆಲ್ಲ ಬೇರೆ ಬೇರೆ ಮುಖಂಡರೆಲ್ಲ ಬಂದು ಸೇರಿಕೊಂಡು ಮಾತುಕತೆಗಳನ್ನು ಮಾಡ್ತಾ ಇದ್ರು. ಫೈನಲಿ ಒಂದು ತಾಳ್ಮೆ ಅಂತ ಎಲ್ಲರಿಗೂ ಇರ್ತದೆ. ಅವನಲ್ಲಿ ಓಡಾಡ್ತಾ ಇದ್ದಾನೆ, ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ನಾರ್ಮಲ್ ಆಗಿದ್ದಾನೆ,
ಕೃಷ್ಣ ಜೇರಾವ್ ಆಗ್ಲಿ ಅವನ ಫ್ಯಾಮಿಲಿಗಾಗ್ಲಿ ಏನೂ ತೊಂದರೆ ಇಲ್ಲ. ಹಳೆ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳಿ ಈಗ ಹೊಸ ದೊಡ್ಡ ಕೋಟೆಯನ್ನು ಕಟ್ತಾ ಇದ್ದಾನೆ, ಕಟ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಈ ಶ್ರೀಮಂತರಿಗೆ ಏನಂದ್ರೆ ಬಡವರ ಮಕ್ಕಳು ಒಂದು ಭೋಗದ ವಸ್ತಾಗಿದೆ. ದುಡ್ಡು ಕೊಟ್ಟ ಕೂಡಲೇ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ. ಮಾತುಕತೆಗೆ ಬಂದ್ರು, ನಮ್ಮ ಹತ್ರ ಯಾರ ಹತ್ರ ಮಾತಾಡೋದಿಲ್ಲ, ನಮಿತನ ಹತ್ರ ಮಾತಾಡೋದಿಲ್ಲ, ನಮಿತನ ಮನೆಯವ್ರ ಹತ್ರ ಯಾರ ಹತ್ರ ಮಾತಾಡೋದಿಲ್ಲ. ಯಾರು 2-3 ಜನ ಹೊರಗಡೆಯಿಂದೆಲ್ಲ ಮಾತಾಡ್ತಾ ಇದ್ದಾರೆ. ನಂಜುಂಡಿಯವ್ರ ಹತ್ರ ಮಾತಾಡ್ತಾ ಇದ್ರು. ಮೊನ್ನೆ ಆದ ಕಾನ್ವರ್ಸೇಷನ್ ಏನಂದ್ರೆ ಅದು ಯಾವ ರೀತಿ ಮಾತಾಡ್ತಾರೆ ಅಂತ ನನಗೂ ಅರ್ಥ ಆಗಲಿಲ್ಲ. ಅವ್ರು ಹೇಳ್ತಾರೆ, ಈ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು. ನನ್ನ ಹತ್ರ ರೆಕಾರ್ಡ್ ಇದೆ, ನಾನು ಯಾವುದು ರೆಕಾರ್ಡ್ ಇಲ್ಲದೆ ಮಾತಾಡೋದಿಲ್ಲ. ಈ ಮೀಡಿಯೇಟರ್ಸ್ ಯಾರಿದ್ದಾರೆ, ಏನು ಮಾತಾಡಿದ್ದಾರೆ, ಅದರ ರೆಕಾರ್ಡ್ ನನ್ನ ಹತ್ರ ಇದೆ. ಅದು ನೆಕ್ಸ್ಟ್ ನಾನು ರಿಲೀಸ್ ಮಾಡ್ತೇನೆ. ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಬಿಡಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಹುಡುಗಿಯನ್ನು ಅದರ ನಂತರ ಅವನು ಮದುವೆ ಆಗ್ತಾನಂತೆ. ಥರ್ಡ್ ಪಾಯಿಂಟ್ ಏನಂದ್ರೆ ಮದುವೆ ಆದ ಮೇಲೆ ಡೈವೋರ್ಸ್ ಕೊಡ್ತಾನಂತೆ ಇಮಿಡಿಯೇಟ್. 50 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾನಂತೆ. ಅವನ ಕೇಸನ್ನು ಮದುವೆ ಆಗುವ ಮೊದಲು ಡಿಸ್ಪೋಸ್ ಮಾಡ್ಬೇಕಂತೆ. ಸೊ ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ, ದುಡ್ಡು ಯಾರು ಕೇಳ್ತಾ ಇದ್ದಾರೆ ಅಂತಾನು ಗೊತ್ತಿಲ್ಲ. ನಮಿತನಿಗಾಗ್ಲಿ ಪೂಜಳಿಗಾಗ್ಲಿ ಅವರ ಕುಟುಂಬಕ್ಕೆ ಇವರ ಈ ದುಡ್ಡು ಅಗತ್ಯ ಇಲ್ಲ. 50 ಲಕ್ಷ 8 ಲಕ್ಷ ಮಗುವಿದು ವ್ಯಾಲ್ಯೂ ಅವ್ರ ಪ್ರಕಾರ. 50 ಲಕ್ಷ ಈಗ ಇವರಿಬ್ಬರದ್ದು ಈಗ ಇಷ್ಟೆಲ್ಲ ಹೋರಾಟ ಗಲಾಟೆ ಎಲ್ಲ ಆಗ್ತಾ ಇದೆ. 50 ಲಕ್ಷ ರೂಪಾಯಿ ಅವರು ಕೊಡ್ತಾರಂತೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. 50 ಲಕ್ಷ ರೂಪಾಯಿ ನಾನು ಕೃಷ್ಣ ಜೇರಾವ್ ಜಗನ್ನಿವಾಸ್ ರಾವ್ಗೆ ಕೊಡ್ತೇನೆ. ಮದುವೆ ಆಗಿ ನಮಿತನ ಮನೆಗೆ ಅವನು ಮನೆಯಳಿಯಾಗಿ ಬರಲಿ. 50 ಲಕ್ಷ ರೂಪಾಯಿ ಮಾತಾಡ್ಬೇಕಲ್ಲ, ಇವರು ಹೊಡೆಯೋ ಮಾತನ್ನು ಮಾತಾಡ್ತಾ ಇದ್ದೇನೆ, ನಾನು ಒಂದು ಮಾಡುವ ಮಾತನ್ನು ಮಾತಾಡ್ತಾ ಇದ್ದೇನೆ. 50 ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಜಗನ್ನಿವಾಸ್ ರಾವ್ ಅವನ ಹೆಂಡತಿಗೆ. ಅವರ ಮಗನನ್ನು ನಮಿತನ ಮನೆಗೆ ಮನೆಯಳಿಯಾಗಿ ಕಳಿಸಿ, ಮದುವೆ ಮಾಡಿಸಿ. ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕ್ಲಿಲ್ಲ, ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುದಿಲ್ಲ. ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಹಾಗೆ ಆಗ್ತದೆ. ಆದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂಥದ್ದು ಒಂದಿದೆ, ಸಾಮಾಜಿಕ ನ್ಯಾಯ ಅನ್ನೋದು ಒಂದಿದೆ. ಕಾನೂನಲ್ಲಿ ಏನಾಗ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ. ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರ್ಬೋದು, ನಾವಿನ್ನು ಮುಂದೆ ಮಾತಾಡಬಾರ್ದಂತೆ. ನಾನು ಜೈಲು ಹೋಗ್ಲಿಕ್ಕೂ ರೆಡಿ, ನಮಿತಾನು ರೆಡಿ, ಪೂಜಾ ಸಹ ರೆಡಿ. ಲೈಫ್ ಅವ್ರದ್ದು ಬರ್ಬಾದಾಗಿ ಆಗಿದೆ, ಅವರೊಟ್ಟಿಗೆ ನಾವು ನಿಲ್ಬೇಕಷ್ಟೇ. ನಾನು ನಿಲ್ತೇನೆ. ಸ್ಟೇಟ್ ಅಂದ್ರೆ ಹೇಗೆ ವೇಕೇಟ್ ಮಾಡ್ಬೇಕು ಅಂತಾನೂ ಗೊತ್ತಿದೆ. ಈಗ ಮದುವೆ ಆಗುದಿಲ್ಲಲ್ಲ, ಬೇಲ್ ಕ್ಯಾನ್ಸಲ್ ಮಾಡ್ತೇನೆ. ಸೆಕೆಂಡ್ ಸ್ಟೆಪ್. ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಅಂತ. ಅವ್ರು ಇದನ್ನು ಹೇಳಲಿಲ್ಲ, ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಿಲ್ಲ. ಹಾಗಾಗಿ 24 ತಾರೀಕು ಜನವರಿಯಲ್ಲಿ ಕಲ್ಲಡಕದಲ್ಲಿ ನಾವು ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡಿದ್ದೇವೆ. ಮಗುವಿಗೆ ಒಂದು ಹೆಸರು ಬೇಕಲ್ಲ, ಮಗುದೊಂದು ಐಡೆಂಟಿಟಿ ಬೇಕಲ್ಲ. ಇವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಐಡೆಂಟಿಟಿ ಇಲ್ವಾ? ಅದು ಕೋರ್ಟ್ ಕೊಡ್ತದೆ. DNA ಟೆಸ್ಟ್ ಆಗಿದೆ, ಕೃಷ್ಣ ರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ. ಇನ್ನು ಮುಂದಕ್ಕೂ ಅವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ 10 ವರ್ಷ ಜೈಲಲ್ಲಿ ಇರ್ಲಿ, ತೊಂದರೆ ಇಲ್ಲ. ಸಾಮಾಜಿಕ ನ್ಯಾಯದಲ್ಲಿ ನಾನು ಏನ್ ಕೇಳ್ತಾ ಇದ್ದೇನೆ ಅಂದ್ರೆ, ಅವನು ಅವಳೊಟ್ಟಿಗೆ ಬಾಳ್ವೆ ಮಾಡ್ತಾನ ಇಲ್ವಾ ಅದೆಲ್ಲ ಮತ್ತೆ ಪ್ರಶ್ನೆ. ಇಬ್ರು ತಪ್ಪು ಮಾಡಿದ್ದಾರೆ. ಈ ತಪ್ಪಿಗೆ ಪ್ರಾಯಶ್ಚಿತವಾಗಿ ಮಗು ಹುಟ್ಟಿದೆ. ಹಾಗಾಗಿ ಪೂಜಳಿಗೆ ಇನ್ನು ಪೂಜಾ ಯಾರು, ನಮಿತಾ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ. ಐಡೆಂಟಿಟಿಯನ್ನು ಮುಖ ಮುಚ್ಚಿಕೊಂಡು ಕುತ್ಕೊಂಡು ಸಾಯುವವರೆಗೆ ಒಂದು ಮದುವೆ ಆಗುದಿಲ್ಲ. ಇವಳು ಮುಖಕ್ಕೆ ಮಾಸ್ಕ್ ಹಾಕೊಂಡು ಬುರ್ಕ ಹಾಕೊಂಡು ತಿರ್ಬೇಕಾ? ಅವಳಿಗೆ ಅವಳ ಐಡೆಂಟಿಟಿ ಇಲ್ವಾ? 86% ಮಾರ್ಕ್ ತೆಗೆದಿದ್ದಾಳೆ ಅವಳು ಕಲಿತ ಕೋರ್ಸ್ ಇಲ್ಲಿ ಫೈನಲ್ ಇಯರ್ ಅಲ್ಲಿ ಇದ್ದಾಳೆ. ಅವಳಿಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅವಳಿಗೂ ಗೊತ್ತುಂಟು. ಆದ್ರೆ ನಾವೆಲ್ಲರೂ ಈ ಸಮಾಜದಲ್ಲಿದ್ದೇವೆ. ಸಮಾಜದಲ್ಲಿ ಮದುವೆ ಅನ್ನೋದು ಒಂದು ತುಂಬಾ ಶ್ರೇಷ್ಠವಾದ ಒಂದು ಸ್ಥಾನಮಾನ ಇದ್ದೇವೆ. ಅವನು ಮದುವೆ ಆಗ್ಲಿ, ಮದುವೆ ಆದ ಮೇಲೆ
ಒಂದು ವೇಳೆ ಅವನಿಗೆ ಸರಿ ಹೋಗ್ಲಿಲ್ಲ ಅಂತಾದ್ರೆ, ಹೆಂಡತಿ ಜೊತೆ ಸಂಸಾರ ಮಾಡಲಿಕ್ಕೆ ಆಗುದಿಲ್ಲ ಅಂತಾದ್ರೆ, ಅದ್ರ ನಂತರ ಅದಕ್ಕೆ ಆದ ಕಾನೂನಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ, ಅದು ಮತ್ತೆ ಮಾತಾಡುವಂಥದ್ದು. ಇವರು ಅನ್ಕೊಂಡಿದ್ದಾರೆ ಇವರಿಗೆಲ್ಲ, ಇವನಿಗೆ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು, 1,500 ರೂಪಾಯಿ 2,000 ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂಥದ್ದು. ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆವರೆಗೆ ಬಂದಿದೆ. ಅದಕ್ಕೆ ಇವತ್ತು 50 ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ ಅವನು. ಕರ್ನಾಟಕದಲ್ಲಿ ಈ ಪ್ರತಿಭಟನೆ ಏನಿದೆ ಅಲ್ಲಿಂದ ಸ್ಟಾರ್ಟ್. ಇನ್ನು ಯಾರು ನಮ್ಮ ಬಾಯಿ ಇನ್ನು ಯಾವ ಸಂಧಾನಗಳಿಲ್ಲ. ಕೋರ್ಟ್ ಅಲ್ಲಿ ಅವನ ಫಸ್ಟ್ ಬೇಲ್ ರಿಜೆಕ್ಷನ್ ಮಾಡುವಂಥದ್ದು, ಮತ್ತೆ ಇವರು ಹಿಂದುತ್ವ ಧರ್ಮ ಏನು ಜಾತಿ ಯಾವುದೂ ಇಲ್ಲ. ನಾನು ಈ ಪ್ರೆಸ್ ಮೂಲಕ ಇಷ್ಟೇ ಕೇಳ್ಕೊಳ್ಳೋದು, ತುಳುನಾಡಿನಲ್ಲಿದ್ದ ಎಲ್ಲ ಜನರು, ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈನರು ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ, ದಯವಿಟ್ಟು ಈ ಹೆಣ್ಮಗಳೊಟ್ಟಿಗೆ ನಿಲ್ಲಿ. ನಿಮ್ಮ ದುಡ್ಡು ನಮ್ಗೆ ಬೇಡ, ನಿಮ್ಮ ಬೆಂಬಲ ಸಪೋರ್ಟ್ ಬೇಕು. ಯಾಕೆಂದ್ರೆ ರಾಜಕಾರಣಿಗಳಿಂದ ಯಾರಿಂದ ಇದು ಸಾಧ್ಯ ಇಲ್ಲ. ಇದೇನು ಈಗ ಒಬ್ಬ ಮುಸ್ಲಿಂ ಹುಡುಗ ಇಲ್ಲಿ ಈ ಪ್ರಕರಣದಲ್ಲಿ ಇದ್ದಿದ್ರೆ, ಈಗ ಮಗುವಿಗೆ 6 ತಿಂಗಳಾಯ್ತು, ಅಪ್ಪ ಬದುಕ್ತಾ ಇದ್ನ, ಇವರು ಬಿಡ್ತಾ ಇದ್ರ, ಏನೆಲ್ಲ ರಾಜಕೀಯ ಬಣ್ಣ ಕೊಡ್ತಾ ಇದ್ರು, ಏನೆಲ್ಲ ಗಲಾಟೆಗಳು ಮಾಡ್ತಾ ಇದ್ರು. ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ ಮೇಲೆ ಇವರಿಗೆ 6 ತಿಂಗಳು ಬೇಕಾಯ್ತು ಬೇಲ್ ಅವನ ಅಪ್ಪನನ್ನು ಪಕ್ಷದಿಂದ ತೆಗಿಲಿಕ್ಕೆ. ಈ ಜಗನ್ನಿವಾಸ್ ರಾವನ್ನು ಅಥವಾ ಕೃಷ್ಣರಾವನ್ನು ಅಥವಾ ಅವನ ಅಮ್ಮನನ್ನು ಎಲ್ಲಿಯಾದ್ರೂ ಸಾಮಾಜಿಕವಾಗಿ ಎಲ್ಲಿಯಾದ್ರೂ ಸಂಘ ಸಂಸ್ಥೆಗಳಲ್ಲಿ ಅವನಿಗೆ ಹುದ್ದೆ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಅಲ್ಲೇ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಇದು ಜಸ್ಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಯಾಕೆಂದ್ರೆ ಇಲ್ಲಿ ರಾಜಕೀಯ ಬಣ್ಣ ಕೊಡುವಂತದ್ದು ಯಾವುದೂ ಇಲ್ಲ. ಲಾಸ್ಟ್ ಟೈಮ್ ಇವರು ನಮಿತನ ಹತ್ರ ನಿಂತ್ಕೊಂಡದ್ದು ಮುಸ್ಲಿಂ ಸಮಾಜ. ಇಷ್ಟು ಜನ ಇಲ್ಲಿ, ಇಷ್ಟು ಹಿಂದೂ ಸಂಘಟನೆಗಳಿದೆ, ಯಾರು ಮಾತಾಡುದಿಲ್ಲ, ಯಾರಿಗೂ ಅಗತ್ಯ ಇಲ್ಲ. ಏನು ರಾಜಕೀಯ ಬೇಳೆ ಬಯಸ್ಲಿಕ್ಕೆ ಆಗುದಿಲ್ಲ, ಬಡವರು ಬೇರೆ. ಜಗನ್ನಿವಾಸ್ ರಾವ್ ಒಂದು ತಾಯಿ ಮಗುವಿಗೆ 50 ಲಕ್ಷ ರೂಪಾಯಿ ಡಿಕ್ಲೇರ್ ಮಾಡ್ತಾನಂತಾದ್ರೆ ಈ ಉಳಿದವರಿಗೆಲ್ಲ ಎಷ್ಟು ತಿನ್ನಿಸ್ತಾ ಇರ್ಬಹುದು? ಖಂಡಿತವಾಗಿ ಇವನ ದುಡ್ಡು ನಮ್ಗೆ ಅಗತ್ಯ ಇಲ್ಲ. ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗ್ತದೆ ನಾವು ಅದಕ್ಕೆ ಬದ್ಧರಾಗಿರ್ತೇವೆ. ಮತ್ತೆ ಯಾರ ಬಾಯನ್ನು ಯಾರಿಗೆ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ನೀಚರಿಗೆ ಅಂತೂ ಸಾಧ್ಯನೇ ಇಲ್ಲ. ಇವರು ಸಮಾಜದಲ್ಲಿ ಬದುಕಲಿಕ್ಕೆ ನಾಲಾಯಕರು. ನೆಕ್ಸ್ಟ್ ಏನ್ ಮಾಡ್ತೇವೆ, ಥ್ರೆಡಲಿಂಗ್ ಸೆರೆಮನಿ ಆದ ಮೇಲೆ, ನಾಮಕರಣ ಆದ ಮೇಲೆ ಏನ್ ಮಾಡ್ತೇವೆ, ಮುಂದಿನ ದಿನಗಳಲ್ಲಿ ಹೀಗೆ ಪ್ರೆಸ್ ಮಾಡಿಕೊಂಡು ಹೇಳ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಎಲ್ಲಿವರೆಗೆ ಅವನುಗಳ ಕುತ್ತಿಗೆಗೆ ತಾಳಿ ಕಟ್ಟುವುದಿಲ್ವಾ ಅಲ್ಲಿವರೆಗೆ ನಾವು ಈ ಹೋರಾಟವನ್ನು ಮಾಡ್ತೇವೆ. ಮತ್ತೆ ಇವಳು ತುಂಬಾ ನೊಂದಿದ್ದಾಳೆ. ಯಾಕಂದ್ರೆ ಅವಳು ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅದು ಒಂದು ತಾಯಿಯಾದವಳಿಗೆ, ಒಂದು ಹೆಂಗಸಾದವಳಿಗೆ ಮಾತ್ರ ಸಾಧ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ. ಅವಳ ಜೀವನದವಳಿಗೆ ತೊಂದರೆ ಇಲ್ಲ, ಅವಳು ಎಲ್ಲಾದ್ರೂ ದುಡಿತಾಳೆ, ತಿಂತಾಳೆ. ಇವರು ಜುಜುಬಿ ಎಂಜಲ್ ಕಾಸು ಅವಳಿಗೆ ಅಗತ್ಯ ಇಲ್ಲ. ಮಗು ನೋಡಿ, ಅವನದೇ ಮಗು ಎಷ್ಟು ಚೆನ್ನಾಗಿದೆ. ಇವಳನ್ನು ನೋಡಿ, ಏನು ಇವಳಿಗೆ ಏನು ಕಮ್ಮಿ ಆಗಿದೆ? ಇವನು ಸಕ್ಸ ಆಡುವಾಗ ಇವಳಿಗೆ ಅವನಿಗೇನು ತೊಂದರೆ ಇರ್ಲಿಲ್ಲ. ಇವತ್ತು ಬೇಡ ಅಂದ್ರೆ ರೀಸನ್ ಏನಂತ ಬೇಕಲ್ಲ. ಒಂದು ಹುಡುಗಿಯನ್ನು ಮಂಚದವರೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಆದ್ರೆ, ಅಲ್ಲಿವರೆಗೆ ಅವನಿಗೆ ಆಗ್ತದೆ ಅಂತ ಆದ್ರೆ, ಈಗ ಸಂಸಾರ ಮಾಡ್ಲಿಕ್ಕೆ ಏನ್ ತೊಂದರೆ ಅವನಿಗೆ? ಯಾಕೆ ಯಾರು ಮುಖಂಡರು ಮಾತಾಡ್ತಾ ಇಲ್ಲ? ಕಲ್ಲಪ್ಪ ಪ್ರಭಾಕರ್ ಭಟ್ರ ಅವರಿಗೆ ಇಷ್ಟು ದೊಡ್ಡ ಭಾಷಣ ಬಿಗಿತಾರೆ, ಸರಿ ಮಾಡ್ಬೋದಿತ್ತಲ್ಲ, ಮಾತಾಡ್ಬೋದಿತ್ತಲ್ಲ. ಮತ್ತೆ ಮೊನ್ನೆ ಅವರ ಪ್ರೆಸ್ ನೋಡಿದೆ, ಸ್ವಾಮಿಗಳೆಲ್ಲ ಹಾಗಾದ್ರೆ ಸ್ವಾಮಿಗಳಿಗೆ ಸರಿ ಮರ್ಯಾದಿಲ್ವಾ? ಸಂಘಟನೆಯವರು ಮಾತಾಡಿದ್ರೆ ಅವರಿಗೂ ಮರ್ಯಾದಿಲ್ವಾ? ಬಿಜೆಪಿಯಲ್ಲಿ ಆಗ್ಲಿ ಅಥವಾ ಇತರ ಪಕ್ಷಗಳಲ್ಲಿ ಇಷ್ಟು ಜನ ಲೀಡರ್ಸ್ ಇದ್ದಾರೆ, ಯಾರು ಯಾಕೆ ಏನು ಮಾತಾಡ್ತಾ ಇಲ್ಲ? ಹಾಗಾಗಿ ನಾನು ಪತ್ರಿಕಾ ಮಾಧ್ಯಮದವ್ರ ಹತ್ರ ಇಷ್ಟೇ ಕೇಳ್ಕೊಳ್ಳೋದು, ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿ. ತುಳುನಾಡಿನ ಜನತೆ ಹತ್ರ ಇಷ್ಟೇ ಕೇಳೋದು, ನಮ್ಗೆ ಜಾತಿ ಧರ್ಮ ಯಾವ್ದು ಬೇಡ, ಎಲ್ಲ ನೋಡಿ ಆಯ್ತು. ಎಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ, ಎಲೆಕ್ಷನ್ಗೆ ಮಾತ್ರ ಸೀಮಿತ, ರಾಜಕೀಯ ಮಾಡಲಿಕ್ಕೆ ಮಾತ್ರ ಈ ಧರ್ಮ ಜಾತಿ ಸೀಮಿತ ಆಗಿರುವಂತದ್ದು. ನಮ್ಮಿದರೊಟ್ಟಿಗೆ ಅವರ ಸಮುದಾಯದವರು, ಈ ಊರಿನವರು ಯಾಕೆ ಬರ್ತಾ ಇಲ್ಲ? ಮೊನ್ನೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಇವರಿಗೆ 50 ಲಕ್ಷ ತಕೊಳ್ಳುವ, ಸುಮ್ಮನಿರುವ ಅಂತ. ನಮ್ಮಿದರಿಗೂ ಒಂದು ಫ್ಯೂಚರ್ ಇದೆ.
ಅವಳು ನಾಳೆ ದಿನ ಒಂದು ವೇಳೆ ಇವರಿಗೆ ಸರಿ ಹೋಗ್ಲಿಲ್ಲ ಅಂತಂದ್ರೆ, ಈಗ ಎಷ್ಟೋ ಜನ ಡಿವೋರ್ಸ್ ಆಗ್ತಾರೆ, ಮತ್ತೆ ಮದುವೆ ಆಗ್ತಾರೆ, ಮತ್ತೆ ಸಂಸಾರ ಮಾಡ್ತಾರೆ. ಅವಳಿಗೆ ಒಂದು ಫ್ಯೂಚರ್ ಇದೆ. ಇವನು ಈ ಕಡೆ ಮದುವೆ ಆಗುದಿಲ್ಲ ಹೇಳೋದು, ಈ ಕಡೆ ಹಣದ ಆಮಿಷ ತೋರಿಸುದು. ಹಣದ ಆಮಿಷ ಇರ್ಬೇಕಂತಾದ್ರೆ ಆ ದಿನ 8 ಲಕ್ಷ ಕೊಡ್ತೇನೆ, ದುಡ್ಡು ಕೇಳಿದಷ್ಟು ಕೊಡ್ತೇವೆ ಅಂತ ಹೇಳುವಾಗ ಇವರೆಲ್ಲ ಒಪ್ಕೊಳ್ಬೇಕಿತ್ತು. ಇವ್ರದ್ದು ಏನು ಬೇಡ, ಆಸ್ತಿ ಬೇಡ, ಪಾಸ್ತಿ ಬೇಡ, ಏನು ಬೇಡ. ಅವನು ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಲಿ, ಕಾನೂನಾತ್ಮಕವಾಗಿ ಏನ್ ನ್ಯಾಯ ಕೊಡಿಸ್ಬೇಕು ಅದು ಕೋರ್ಟ್ ಕೊಡ್ತದೆ. ಒಂದು ಹುಡುಗ ಅವನ ಫ್ಯಾಮಿಲಿಯಲ್ಲಿ ಇರುವುದು ಬರೀ 4 ಜನ. 4 ಜನರನ್ನು ಬಗ್ಗಿಸ್ಲಿಕ್ಕೆ ಈ ಸಮಾಜಕ್ಕೆ ತಾಕದಿಲ್ವಾ? ಆಗುದಿಲ್ವಾ? ಇದಿಷ್ಟು ಹೇಳಿ ನಾನು ನನ್ನ ಪ್ರಶ್ನೆ ಮುಗಿಸ್ತೇನೆ. ಅಷ್ಟೇ ಕೇಳಿದ್ರು. ಅವನು ನನ್ನ ಮದುವೆ ಆದ್ರೆ ಆಯ್ತು, ನನ್ನ ಮಗಳು ಬಂದು ಅಪ್ಪ ಸಿಕ್ಕಿದ್ದೆ, ನಾನು ತಪ್ಪು ಮಾಡಿದ್ದೆ, ನಾನು ಒಪ್ಪಿಕೊಳ್ತೇನೆ. ಆದರೆ ಅವನು ನನ್ನನ್ನು ನಂಬಿಸಿ ಇಷ್ಟು ಮೋಸ ಮಾಡ್ತಾನೆ ನಾನು ಯಾವ ಥಿಂಕ್ ಮಾಡಲಿಲ್ಲ. ಹಾಗೆ ಮೋಸ ಮಾಡ್ತಿದ್ದೆ, ನಾನು ಫ್ರೆಂಡ್ಶಿಪ್ ಸಹ ಮಾಡ್ತಿದ್ದೆ. ಈಗ ಆಗಿದೆ, ಆದರೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದ. ನನಗೆ ತುಂಬ ಸಾಕಾಗಿ ಹೋಗಿದೆ. ನಾನು ಮೊನ್ನೆ ಸಹ ಹೇಳಿದೆ, ನಾನು ಸಾಯ್ತೇನೆ, ನನ್ನ ಕೈಯಿಂದ ಆಗುದಿಲ್ಲ ಏನು ಅಂತ. ನಮ್ಮ ಮಗ ನೋಡೋಕೆ ಸಹ ನನಗೆ ತುಂಬ ಬೇಜಾರಾಗ್ತದೆ. ನನ್ನ ಅಪ್ಪ ಯಾರಂತ ಕೇಳಿ ನೋಡಿ ಎಂತ ಅಂತ ಹೇಳಿ. ನೋಡಿ, ಅವರಿಗೆ ವಿಷಯ ಅಂತಂದ್ರೆ ಏನು ಮಾತಾಡ್ಲಿಕ್ಕೆ ಅವ್ರು ಹೆದರ್ತಾರೆ. ಯಾಕೆಂದ್ರೆ ಎಲ್ಲರೂ ಒಂದು ದಬಾಯಿಸುವವರು ಇರುವುದು ಈ ಸಮಾಜದಲ್ಲಿ. ಮಾತಾಡ್ಬೇಡ, ಹೀಗೆ ಹೇಳು, ಹಾಗೆ ಹೇಳು ಅಂತ. ಇವತ್ತಿಲ್ಲಿ ನಿಜ ಬಣ್ಣ ಬಯಲಾಗಿದೆ. ಈ ಹುಡುಗಿ ಮೊನ್ನೆ ಶನಿವಾರ ದಿನ ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ದಾಳೆ. ನಮಿತಾ ನನಗೆ ಫೋನ್ ಮಾಡಿ ಹೇಳಿದ್ರು, ಪ್ರತಿ ದಿನ ಸಾಯ್ತಾ ಇದ್ದಾರೆ ಈ ಫ್ಯಾಮಿಲಿ. ಇವರ ದುಡ್ಡು ಯಾರಿಗೆ ಬೇಡ. ಮತ್ತೆ ಅವಳ ಮುಖ ಎಲ್ಲ ನೀವು ಬ್ಲರ್ ಮಾಡುದು ಅಗತ್ಯ ಇಲ್ಲ. ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳು ಬಂದು ಇಲ್ಲಿ ಕುತ್ಕೊಂಡಿದ್ದಾಳೆ. ಬಿಕಾಸ್ ಲೈಫ್ ಏನಿದೆ ಅದು ಇವತ್ತು ನಾಳೆಗೆ ಅಲ್ಲ. ಅವನು ಯಾರು ಇವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ? ಇವಳ ಲೈಫ್ ಅನ್ನು ಇವಳು ಲೀಡ್ ಮಾಡ್ಬೇಕು. ಅದಕ್ಕೆ ಮಾಧ್ಯಮದ ಹತ್ರ ಹೇಳಿದ, ಅವಳ ಪರ್ಮಿಷನ್ ಇದ್ದು ಅವಳು ಹೇಳಿದಾಳೆ, ನಾನು ಲೈಫ್ ಅನ್ನು ಫೇಸ್ ಮಾಡ್ತೇನೆ ಅಂತ ಹೇಳಿದಕ್ಕೆ ಇವತ್ತು ಬಂದು ಇಲ್ಲಿ ಕುತ್ಕೊಂಡಿದ್ದಾಳೆ. ಅವರು ಪ್ರತಿ ದಿನ ಏನು ಅನುಭವಿಸ್ತಿದ್ದಾರೆ. ನಮ್ಗೆ ಬದುಕಲಿಕ್ಕೆ ಏನ್ ಬೇಕು? 2 ಹೊತ್ತು ಊಟ ಬೇಕು. ಕೂಲಿ ಮಾಡಿದ್ರು 500 ರೂಪಾಯಿ ಸಿಗ್ತದೆ. ಇವನು 50 ಲಕ್ಷ ಯಾರಿಗೆ ಬೇಕು? ಅಟ್ಲೀಸ್ಟ್ ಒಂದು ಮದುವೆ ಆಗ್ಲಿ, ಅವನು ಮತ್ತೆ ಅವನಿಗೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ವಾ? ಬಿಟ್ಟಾಗ್ಲಿ. ಈಗ ಇವತ್ತು ಅವಳಿಗೆ ಪರಿಸ್ಥಿತಿ ಬಂದಿದೆ. ನಾನು ನಿಜ ಹೇಳ್ತೇನೆ, ಇಲ್ಲಿ ನೀವು ಅಲ್ಲಿ ಕುತ್ಕೊಂಡವರು ಕಣ್ಣಲ್ಲಿ ಹೆಂಗಸರು ನೀರು ಹಾಕ್ತಾ ಇದ್ದೀರಾ. ನನಗೂ ಬೇಜಾರಾಗ್ತಾ ಇದೆ, ಎಲ್ಲರಿಗೂ ಬೇಜಾರಾಗ್ತದೆ. ಯಾಕೆಂದ್ರೆ ಎಂತ ಯಾವ ಸಮಾಜದಲ್ಲಿದ್ದೇವೆ ನಾವು? ನಮ್ಮ ಹಿಂದುತ್ವ ಇದನ್ನೇ ಕಲಿಸುದ ನಮ್ಗೆ? ನಮ್ಮ ಹಿಂದುತ್ವ ಇದನ್ನೇ ಹೇಳಿದ? ನಮ್ಮ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಇಲ್ಲದಾಗಿ ಆಗಿದ್ದಾರೆ ಇವತ್ತು. ನಾನು ಕೇಳ್ತಾ ಇದ್ದೇನೆ, ನಾಡ್ದು ಅವಳದು ಏನು ಕ್ರೆಡಲಿಂಗ್ ಸೆರೆಮನಿ ಇದೆ, ನಮಗೆ ಜಾತಿ ಧರ್ಮ ಬೇಡ, ಎಲ್ಲ ಸಮುದಾಯದವರು ಬನ್ನಿ. ಫಸ್ಟಿಗೆ ನಿಂತದ್ದು ಮುಸಲ್ಮಾನರೇ. ಪ್ರತಿ ಒಂದು ವಿಷಯವನ್ನು ದುಡ್ಡಲ್ಲಿ ತುಲನೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ನಾಳೆ ಇವರಿಗೆ 50 ಲಕ್ಷ ಕೊಟ್ಟ, ಇನ್ನ ನೆಕ್ಸ್ಟ್ ಇನ್ನೊಬ್ಬಳಿಗೆ ಬಸರಿ ಮಾಡಿ ಅವನು ಮತ್ತೊಂದು 50 ಲಕ್ಷ ಕೊಡ್ತಾನೆ. ಇವನ ಮನೆ ಒಳಗೆ ಒಂದು ಹೆಣ್ಣು ಮಗಳನ್ನು ಇಟ್ಕೊಂಡು, ಪ್ರಾಯಕ್ಕೆ ಬಂದ ಹೆಣ್ಣು ಮಗಳನ್ನು ಇಟ್ಕೊಂಡು ಇನ್ನೊಂದು ಹೆಣ್ಣು ಮಗಳ ಲೈಫ್ ಅನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಬಂದಿದ್ದಾನೆ. ಇನ್ನು ನಮ್ಮ ಹತ್ರ ಯಾರು ಮಾತಾಡಿದ್ರು, ಯಾರು ಏನು ಮಾಡಿದ್ರು ನಾವಂತೂ ಕೇರ್ ಮಾಡುದಿಲ್ಲ. ಇವರಿಗೆ 100%, ನಾನು ಒಬ್ಬಳಲ್ಲ, ನನ್ನ ಹಿಂದೆ ತುಂಬಾ ಜನ ಇದ್ದಾರೆ. ತುಂಬಾ ಜನ ಪ್ರತಿಭಟನೆ ಹೋರಾಟಕ್ಕೆ ರೆಡಿ ಆಗಿದ್ದಾರೆ. ಅವನ ಮನೆಗೆ ಹೋಗುವ ಅಂತ ಹೇಳಿದ್ದಾರೆ, ಅಲ್ಲಿ ಹೊರಗಡೆ ಚಪ್ಪರ ಹಾಕಿ ಕುತ್ಕೊಳ್ಳುವ ಅಂತ ಹೇಳಿದ್ದಾರೆ. ಇವನ್ ತಾಕತ್ತಿದ್ರೆ ಇವನ್ ಏನೆಲ್ಲ ಇವನಿಗೆ ಮಾಡ್ಲಿಕ್ಕೆ, ಇವನ್ ದುಡ್ಡಿನ ಬಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಇವನ್ ಮಾಡ್ಲಿ. ಬಡವರಂತ ಹೇಳಿ ಅವರನ್ನು ಇದು ಮಾಡೋದು ಬೇಡ. ಅವರೊಟ್ಟಿಗೆ ನಾನಿದ್ದೇನೆ. ನಿಮ್ಮ ಮುಂದೆ ಅವನ ಅಪ್ಪ ಅಮ್ಮನಿಗೆ 50 ಲಕ್ಷ ರೂಪಾಯಿ ಕೊಡ್ತೇನೆ, ಮದುವೆ ಆಗ್ಲಿ, ಇವರ ಮನೆಗೆ ಮನೆಯಾಳಿಯಾಗಿ ಬನ್ನಿ. ದುಡ್ಡಲ್ಲಿ ಮಾತಾಡುದಾದ್ರೆ ಮತ್ತೆ ಅವಳಿಗೆ ಒಂದು ಧೈರ್ಯ ಕೊಡಿ ನೀವು. ಅವಳ ಮುಖ ಬ್ಲರ್ ಮಾಡುದು ಸಂತ್ರಸ್ತೆ. ಅವಳು ಸಂತ್ರಸ್ತೆ ಅಲ್ಲ, ಇಲ್ಲಿವರೆಗೆ ಸಂತ್ರಸ್ತೆ, ಮೊನ್ನೆವರೆಗೆ ಸಂತ್ರಸ್ತೆ ಆಗಿದ್ಲು ಅಷ್ಟೇ. ಇನ್ನವಳು ಸಂತ್ರಸ್ತೆ ಅಲ್ಲ, ಅವಳು ಬದುಕಬೇಕು. ಇಲ್ಲಿ ಬರ್ತಾರೆ, ಮತ್ತೆ ಒಂದು ದಿನ ಸ್ಟೇಟಸ್ ಹಾಕ್ತಾರೆ, ಸತ್ರೆ ಮಿಸ್
ಶಿವ ಪೂಜಾ ಅಂತ ಹೇಳಿ ಅವಳ ಮಗುಳ್ದು ಅವಳದು ಅಷ್ಟೇ. ಇಲ್ಲಿ ಆಗುದಷ್ಟೇ, ಕ್ಯಾಂಡಲ್ ಇಟ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಮೆ ಮುಂದೆ ಪ್ರತಿಭಟನೆಗಳು ಮಾಡ್ತಾರೆ. ಅದು ಬೇಡ. ಅವಳಿಗೆ ಬದುಕ್ತಾಳೆ, ಅವಳಿಗೆ ಧೈರ್ಯ ಇದೆ. ಒಂದು ಸ್ಟೂಡೆಂಟ್ ಒಂದು 86 ಏನೋ ಒಂದು ತಪ್ಪು. ಈ ಸಮಾಜದಲ್ಲಿ ಎಂತೆಂಥವರು ಯಾವ ರೀತಿ ಬದುಕ್ತಾ ಇದ್ದಾರೆ. ಮರ್ಡರ್ ಮಾಡಿದವರು, ರೇಪ್ ಮಾಡಿದವರು ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ. ಅವನನ್ನು 8 ವರ್ಷ ಪ್ರೀತಿ ಮಾಡಿ ಅವನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಏನೋ ಒಂದು ಆಗಿದೆ, ಅವಳಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಬೇರೆ ಹುಡುಗಿಯರಾದ್ರೆ ಟ್ಯಾಬ್ಲೆಟ್ ತಗೊಂಡು ಏನೋ ಒಂದು ಮಾಡ್ತಾ ಇದ್ರು, ಆ ಸ್ಮಾರ್ಟ್ನೆಸ್ ಅವಳಲ್ಲಿ ಇರ್ಲಿಲ್ಲ. ನಾನು ಈ ಸಮಾಜಕ್ಕೆ ಕೇಳೋದಿಷ್ಟೇ, ನನ್ನ ಮಗಳಿಗೆ ತಪ್ಪು ಮಾಡಿದ್ದಾನೆ. ಆ ತಪ್ಪು ಮಾಡಿದ್ರೆ ಈ ಮಗುಗೆ ಯಾವ ಇದು ಆಗ್ಬಾರ್ದಲ್ವಾ? ಮಗುಗೆ ನ್ಯಾಯ ಕೊಡಿಸಿ. ಮಗು ಅವಂದೇ, ಯಾರ್ದಲ್ಲ, ಬೇರೆಯವ್ರಿಗೆ. DNA ಟೆಸ್ಟ್ ಎಲ್ಲ ಬಂದಾಗಿದೆ, ಮಗು ಅವಂದೇ ಅಂತ ಆಗಿದೆ. ಈಗನೂ ಮದುವೆಗೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವರೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು, ಈಗ ಬೇಡ ಅವನಿಗೆ. ಈಗ ನನಗೆ ಇಷ್ಟ ಇಲ್ಲ, ನನಗೆ 21 ವರ್ಷ ಆಗಿದೆ, ಆವಾಗ ಡಿಸಿಷನ್ ಆಗೋದಿಲ್ಲ, ಇವಾಗ ತಗೊಳ್ಬೋದ ಅವನಿಗೆ. ಅವ್ರ ಮನೆಯವರು ಹೇಳ್ತಿದ್ದಾರೆ ಅವ್ನಿಗೆ ಇಷ್ಟ ಇಲ್ಲ ಅಂತ. ಅವ್ನಿಗೆ ಇಷ್ಟ ಇದ್ದಾಗೆ ಅವ್ರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರ. ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು. ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲರ ಹತ್ರ ನಾನು ಕೇಳೋದಿಷ್ಟೇ, ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರ ಹತ್ರನೇ ಕೇಳೋದಿಷ್ಟೇ. ಈ ಹಣ ಗಿಣ ಕೊಟ್ಟು ನಾವು ಹಣ ತಗೊಳ್ಳೋದಾದ್ರೆ ಯಾವತ್ತೂ ಹಣ ತಗೊಳ್ಬೋದಿತ್ತು. ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡ್ಬೋದಿತ್ತು. ಹಣ ಬೇಡ ನನಗೆ, ಮಗುವಿಗೆ ತಂದೆ ಬೇಕು, ಮಗಳಿಗೆ ಗಂಡ ಬೇಕು, ಅಷ್ಟರಲ್ಲಿ ಇಷ್ಟುವರೆಗೆ ನಾವು ಕೇಳ್ತಿರೋದಷ್ಟೇ. ಈಗಲೂ ಕೇಳೋದಷ್ಟೇ, ಅವ ಮದುವೆ ಆಗಬೇಕು. ಯಾಕೆ ಮದುವೆ ಆಗುದಿಲ್ಲ ಅಂತ ಒಂದು ಹೆಣ್ಣಿಗೆ ಆಗದೆ ಎಲ್ಲಿ ನ್ಯಾಯ ಇಲ್ಲ. ಕೋರ್ಟ್ ಆದ್ರೆ ಇದು ಮಾಡ್ತಾ ಇರ್ತದೆ. ಆದ್ರೆ ಈ ಸಮಾಜ ನಮಗೆ ನಮ್ಮೊಟ್ಟಿಗೆ ಸಹಾಯ ಮಾಡಬೇಕು, ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾನು ಹೋರಾಟಕ್ಕೂ ರೆಡಿ ಇದ್ದೇನೆ. ಕಾನೂನು ಹೋರಾಟ ಮಾಡಲಿಕ್ಕೂ ನಾನು ರೆಡಿ ಇದ್ದೇನೆ. ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ನನ್ನ ಜೊತೆ ಸೇರಿ. ಇವ್ರ ಮಗುವನ್ನು ಅಲ್ಲಿ ಕೊಡುದು ಇಲ್ಲಿ ಕೊಡುದು ಅದೆಲ್ಲ ಅವಶ್ಯಕತೆನೇ ಇಲ್ಲ. ಮಗುವಿಗೆ ನಾವಿದ್ದೇವೆ. ಅವ್ರಿಗೆ ಮಗು ಅಗತ್ಯ ಇಲ್ಲದೆ ಇರ್ಬೋದು. ನನಗೆ ಈ ಮಗು ಬೇಕು, ನನ್ನ ಮಗಳು ಬೇಕು, ನಾನು ಇರುವ ತನಕೂ ನಾನು ಸಾಕ್ತೇನೆ ಆ ಮಗುವನ್ನು. ಅವರಿಗೆ ಭಾರ ಆಗಿರ್ಬೋದು, ನಮ್ಗೆ ಭಾರ ಆಗ್ಲಿಲ್ಲ, ಆಗುದು ಇಲ್ಲ. ಈಗ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಅವ್ನು ತಂದೆ ತಾಯಿ ಹೇಳ್ತಾ ಇದ್ದಾರೆ. ಅವನು ಯಾವತ್ತಾದ್ರು ಬಂದು ನಿಮ್ಮ ಎದುರುಗಡೆ ನಾನು ಆಗುದಿಲ್ಲ ಅವ್ನು ಬಂದು ಕುತ್ಕೊಳ್ಬೇಕಲ್ಲ ಸರ್. ಈಗ ಇಷ್ಟು 3 ತಿಂಗಳು ಮೀಟಿಂಗ್ ಮಾಡಿದ್ರಲ್ಲ, ಬಂದು ಕುತ್ಕೊಳ್ಳಿ ಅಲ್ಲವ. ಯಾಕೆ ಬರುದಿಲ್ಲವ? ಬರುದೇ ಇಲ್ಲ. ಅವ್ರ ತಂದೆ ತಾಯಿ ಕರ್ಕೊಂಡೇ ಬರುದಿಲ್ಲ. ಅವನನ್ನು ತಂದೆ ತಾಯಿ ಬರ್ಲಿಲ್ಲ. ತಂದೆ ಬಂದು ಇಲ್ಲ ಮಗ ಒಪ್ಪುದಿಲ್ಲ ಅಂತ ಹೇಳ್ತಾನೆ 3 ತಿಂಗಳಿಂದ. ನಾನು ಆಗುದಿಲ್ಲ. ಯಾಕೆ ತಂದೆಗೆ ಮಗನನ್ನು ಬಗ್ಗಿಸ್ಲಿಕ್ಕೆ ಆಗುದಿಲ್ವಾ? ಮಾಡಿದನಲ್ಲ, ತಪ್ಪು ಮಾಡಿದನಲ್ಲ. ಈಗ ತಪ್ಪು ಮಾಡಿದ ಅವನನ್ನೇ ಅವರು ಹಿಡ್ಕೊಂಡು ಇದು ಮಾಡ್ತಿದ್ದಾರಲ್ಲ. ಆದ್ರೆ ನನ್ನ ಮಗಳಿಗೆ ನ್ಯಾಯ ಇಲ್ವಾ? ಮಾಡ್ಲಿಕ್ಕೆ ಒಟ್ಟಿಗೆ ಅಲ್ವಾ ಸೇರ್ಕೊಂಡದವರು? ಅವ್ರ ಪರ್ಮಿಷನ್ ತಗೊಂಡೇ ಅಲ್ವಾ ಬಂದದ್ದು? ಈಗ ಮಗು ಬೇಡ ಅಂತ ಹೇಳಿದ ಅದಕ್ಕೆ ಅರ್ಥ ಉಂಟಾ? ಈಗ ಜಾಮೀನು ಕ್ಯಾನ್ಸಲ್ ಮಾಡಿದ ನೆಕ್ಸ್ಟ್ ಪ್ರೊಸೀಜರ್ ಅಂತ ಹೌದು. ಈಗ ಒಮ್ಮೆಗೆ ಜಾಮೀನು ಏನು ಎಲ್ಲಾದ್ರೂ ಪ್ರೊಸೀಜರ್ ಇದೆ. ಈಗ ಅವನು ಬೇಲ್ ಮೇಲೆ ಬಂದಿದ್ದು, ಇಸ್ ಕಮ್ ಆನ್ ಬೇಲ್. ಸೊ ಬೇಲ್ ರಿಜೆಕ್ಷನ್ ಮಾಡ್ಲಿಕ್ಕೆ ತುಂಬಾ ಅವಕಾಶಗಳಿದೆ. ಅದಕ್ಕೆ ಪೂರಕವಾದ ಡಾಕ್ಯುಮೆಂಟ್ಸ್ ನಾವು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಅವರ ಬೇಲ್ ರಿಜೆಕ್ಟ್ ಆಗ್ತದೆ. ಇಲ್ಲಿವರೆಗೆ ನಾವು ಯಾಕೆ ಇಮಿಡಿಯೇಟ್ ಆಗಿ ಆಗ್ತಾ ಇತ್ತು, ಬಟ್ ಇಲ್ಲಿವರೆಗೆ ನಾವು ಯಾಕೆ ಸುಮ್ಮನೆ ಇದ್ದಿದ್ದಂದ್ರೆ ಒಂದೊಂದ್ಸಲ ಈ ನೀಡ್ಸ್ ಟೈಮ್. ಅವ್ನು ಜೈಲಿಂದ ಬಂದಿದ್ದಾನೆ, ಅವನಿಗೂ ಸ್ವಲ್ಪ ಅರ್ಥ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಬಟ್ ನನಗೆ ತಿಳಿದ ಹಾಗೆ ಇದೆಲ್ಲ ಆಗ್ಲಿಕ್ಕೆ ಮೂಲ ಕಾರಣ ಅವನಮ್ಮನಿಗೆ ಇಷ್ಟ ಇಲ್ಲ ಮದ್ವೆ ಆಗೋದು. ಅವನ ತಂದೆ ಅವನು ಓಕೆ, ಬಟ್ ಅಮ್ಮ ಮೇಜರ್. ಈಗ ಇಷ್ಟೆಲ್ಲ ನಾವು ಮಾತಾಡ್ತೇನೆ, ಒಂದು ದಿನ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇನ್ನೊಂದು ವಿಚಾರ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನನಗೆ ಅರುಣ್ ಪುತ್ತಿಲ ಮೇಲೆ ತುಂಬಾ ಗೌರವ ಇದೆ. ಪುತ್ತೂರಲ್ಲಿ ಅವರಿಗೆ ಆದ ಒಂದು ಸ್ಥಾನಮಾನ ಇದೆ. ಮೊನ್ನೆ ಅವರು ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಮಾಡಿದ್ರು. ದೇವರಿಗೆ ಮದುವೆ ಮಾಡಿಸುವ ಅಗತ್ಯ ಅವರಿಗಿಲ್ಲ. ದೇವರು ಆಲ್ರೆಡಿ ಮದುವೆ ಆಗಿದ್ದಾರೆ. ದೇವರನ್ನು ಮದುವೆ ಮಾಡುವ ತಾಕತ್ತು ಯಾರಿಗೂ ಇಲ್ಲ ಈ ಜಗತ್ತಲ್ಲಿ, ಭೂಮಿಯಲ್ಲಿ. ಈ ಹುಡುಗಿಗೆ ಮದುವೆ ಮಾಡಿಸುವ ತಾಕತ್ತು ಅವ್ರಿಗಿರ್ಬೇಕು. ಇವಳು ದೇವರಿಗಿಂತ ಮೇಲಲ್ಲ. ಅವರ ಮನಸ್ಸು ಮಾಡಿದ್ರೆ ಪುತ್ತೂರಲ್ಲಿ ಅವನನ್ನು ಮದುವೆ ಮಾಡಿಸೋದು ಒಂದು ದೊಡ್ಡ ಸಂಗತಿ ಅಲ್ಲ. ಮತ್ತೆ ಸಂಸಾರ ಸರಿ ಹೋಗುದಿಲ್ವಾ? ತೊಂದರೆ ಇಲ್ಲ. ಈ ಮೂಲಕ ನಾನು ಅವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಶ್ರೀನಿವಾಸ ಕಲ್ಯಾಣ ಮಾಡಿಸುವ ನೀವು ಮಾಡೋ ಅಗತ್ಯವೇ ಇಲ್ಲ. ನಿಮ್ಮ ಊರಲ್ಲಿ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ, ಅದು ಒಂದು ಹಿಂದೂ ಹೆಣ್ಣು ಮಗಳಿಗೆ, ಅವಳಿಗೆ ನ್ಯಾಯ ಕೊಡಿಸಿ. ಅವನ ಬೇಲ್ 100% ಕ್ಯಾನ್ಸಲ್ ಆಗ್ತದೆ. ಅವನು ಮತ್ತೆ ಒಳಗೆ ಹೋಗ್ತಾನೆ. ಅಲ್ಲ ಮೇಡಮ್, ಈಗ ಬೇಲ್ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಉದ್ದೇಶ ಹೇಗೆ ಇದಾಗ್ತದೆ? ನೋಡಿ ಅಣ್ಣ, ನಾವು ಈಗ ಅವ್ರ ಹತ್ರ ಇಷ್ಟು ಟೈಮ್ ವೇಟ್ ಮಾಡಿದ್ವಿ.
ಈಗ ಮದುವೆ ಆಗುದಿಲ್ಲ ಅಂತ ಆದ್ಮೇಲೆ ಕೋರ್ಟ್ ಡಿಸೈಡ್ ಮಾಡ್ತದೆ, ಕೋರ್ಟ್ ಅವನ ಹತ್ರ ಕೇಳ್ತದೆ ನೀನು ಮದುವೆ ಆಗ್ತೀಯಾ ಜೈಲಿಗೆ ಹೋಗ್ತೀಯಾ ಅಂತ. ಆಗ ಅವನು ಡಿಸೈಡ್ ಮಾಡ್ಬೇಕು, ಅವನು ಜೈಲಿಗೆ ಹೋಗ್ತಾನ ಕೋರ್ಟಿಗೆ ಹೋಗ್ತಾನ. ಅಪ್ಪ ಹೇಳ್ತಾರಂದ್ರೆ ಅವ್ನು ಜೈಲಿಗೆ ಹೋಗ್ಲಿಕ್ಕೂ ರೆಡಿ ಇದ್ದಾನೆ, ಮದುವೆ ಆಗ್ಲಿಕ್ಕೆ ರೆಡಿ ಇಲ್ಲ ಅಂತ. ಹಾಗಾದ್ರೆ ಅವನಿಗೆ ಹೆಣ್ಣು ಮಗಳನ್ನು ಇಷ್ಟು ಮುಂದುವರಿಸಲಿಕ್ಕೆ ಅವನಿಗೆ ಅಗತ್ಯ ಏನಿತ್ತು? ಮತ್ತೆ ಪ್ರತಿಯೊಂದು ಮಾತನ್ನು ದುಡ್ಡಲ್ಲಿ ಅವ್ರು ತುಲನೆ ಮಾಡ್ತಾ ಇದ್ದಾರೆ. ಅಂದ್ರೆ ದುಡ್ಡು, ಬಡವರಿಗೆ ದುಡ್ಡು ಕೊಟ್ಟ ಕೂಡಲೇ ಎಲ್ಲ ಆಗ್ತದೆ. ಇದು ಬಿಹಾರ ಅಲ್ಲ, ಇದು ದಕ್ಷಿಣ ಕನ್ನಡ ಜಿಲ್ಲೆ. ಬಿಹಾರದಲ್ಲಿ ಸಾಹುಕಾರರು ಹೀಗೆ ಕೆಲಸದವ್ರು ಬಂದವರನ್ನೆಲ್ಲ ಹೊಟ್ಟೆ ಮಾಡಿ ಅವ್ರಿಗೆಲ್ಲ ಮಾಡ್ತಾರೆ, ಹೊಡೆದು ಸಾಯಿಸ್ತಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿ ಅಷ್ಟು ಸುಲಭ ಇಲ್ಲ. ಜನ ಎಲ್ಲ ಬುದ್ಧಿವಂತರಿದ್ದಾರೆ. ಈಗ ನಾವು ಹೋರಾಟಕ್ಕೆ ಇಳಿಲಿಲ್ಲ, ಅದಕ್ಕೆ ಜನ ಬೀದಿಗೆ ಬರ್ಲಿಲ್ಲ. ನಾಳ್ದು ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಜನ ಬೀದಿಗೆ ಬರ್ತಾರೆ ಅಂತ. ಯಾರ್ಯಾರನ್ನು ಬರಬೇಡಿ ಅಂತ ಹೇಳ್ತಾರೆ. ಮತ್ತೆ ಸೈಕಲ್ ಬ್ಯಾಲೆನ್ಸ್ ಮಾಡುವ ಅಗತ್ಯ ನನಗಂತೂ ಇಲ್ಲ, ಇವರಿಗೂ ಇಲ್ಲ. ಯಾಕಂದ್ರೆ ಮಗಳ ಜೀವನ ಹಾಳಾಗಿ ಆಗಿದೆ, ಇನ್ನೇನಾಗ್ಬೇಕು? ಮಗಳ ಜೀವನ ಹಾಳಾಗಿ ಆಗಿದೆ, ಯಾಕೆ ಮದುವೆ ಆಗ್ತಾರೆ ಮಕ್ಕಳನ್ನು? ಅಟ್ಲೀಸ್ಟ್ ಗಂಡ ಆಗಿ ಒಂದು ದಿನದ್ದಾದ್ರೂ ತೊಂದ್ರೆ, ಗಂಡ ಆಗಿರ್ತಾನಲ್ಲವ, ಅಟ್ಲೀಸ್ಟ್ ಗಂಡ ಆದ ಮೇಲೆ ಸಂಸಾರ ಹೊಟ್ಟು ಹೋಗ್ಲಿಲ್ಲ, ಕೋರ್ಟಲ್ಲಿ ಅದಕ್ಕೂ ಅವಕಾಶಗಳಿದೆ. ಇದನ್ನಾದ್ರೂ ಇಲ್ಲಿ ಎಲ್ಲ ತಿಳಿದವರು ತುಂಬಾ ಇದ್ದಾರೆ, ಹಿಂದುತ್ವದ ಲೀಡರ್ಗಳು. ಅವ್ರು ಹೇಳ್ಬೋದಲ್ಲ ಅವರಿಗೆ. ಸದ್ಯಕ್ಕೆ ಸಮಾಜ ನೋಡ್ತಾ ಇದೆ, ಇದೊಂದು ಎಕ್ಸಾಂಪಲ್. ಹಾಗಾದ್ರೆ ದುಡ್ಡಿದ್ದ ಮಕ್ಕಳು ಯಾರು ಸಹ ಯಾರನ್ನು ಕರ್ಕೊಂಡು ಹೋಗಿ ಗರ್ಭಿಣಿ ಮಾಡಿ ಒಂದು ಮಗು ಕೈಯಲ್ಲಿ ಕೊಟ್ಟು 10,000, 8 ಲಕ್ಷ, 50 ಲಕ್ಷ ಕೊಟ್ರೆ ಮ್ಯಾಟರ್ ಸಾಲ್ವ್. ಹಾಗೆ ತುಂಬಾ ದುಡ್ಡಿದ್ದವರು ಇದ್ದಾರೆ, ಕೋಟಿಯಲ್ಲಿ ಇದ್ದಾರೆ. 10 ಹುಡುಗಿಯರು ಹೀಗೆ ತಂದು ಮಾಡಿದ್ರೆ ಆಗ್ತದ? ಮತ್ತೆ ಹೇಳ್ತಾರೆ ಮುಸಲ್ಮಾನರ ಹೆಲ್ಪ್ ತಗೊಳ್ಬೇಡಿ, ನೀವು ಅವರನ್ನು ಯಾಕೆ ಕರೆದದ್ದು? ಮುಸಲ್ಮಾನರು ಈ ಪ್ರತಿಭಟನೆಗೆ ಬಂದದಕ್ಕೆ, ನೀವು ಅವರೊಟ್ಟಿಗೆ ಪ್ರತಿಭಟನೆಗೆ ಕೂತ್ಕೊಂಡಕ್ಕೆ ನಾವು ಹಿಂದೂ ಸಮಾಜದ ಈ ಹೇಳ್ತಾರೆ ಸಮಾಜದವರು ನಿಮ್ಮೊಟ್ಟಿಗೆ ಬರುವುದಿಲ್ಲ ಅಂತ. ಇವರಿಗೆ ನಾಚಿಕೆ ಆಗಬೇಕು. ಇವರು ಬರ್ಲಿಲ್ಲ ಅಂತ ಹೇಳಿ ಇವರು ಮುಸಲ್ಮಾನರ ಹತ್ರ ಹೋಗಿದ್ದಲ್ಲ. ನಾನು ಈ ಮೂಲಕ ಮುಸಲ್ಮಾನರಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಪ್ಲೀಸ್ ಬನ್ನಿ, ನಮ್ಗೆ ಹೆಲ್ಪ್ ಮಾಡಿ. ನಮ್ಮ ಸಮಾಜದಲ್ಲಿ ಯಾರು ನಮ್ಗೆ ಹೆಲ್ಪ್ ಮಾಡುವವರು ಇಲ್ಲ, ಯಾರು ಇದ್ರ ಬಗ್ಗೆ ಮಾತಾಡಿದವರು ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಮಾತಾಡಿದವರು ಇಲ್ಲ, ಯಾರು ಇಲ್ಲ ಅಂತ. ಯಾರು ಇದ್ದೀರಿ ಬಂದು ಪ್ರೆಸ್ ಮಾಡಿ, ನಾವಿದ್ದೇವೆ, ನಾವಿದೆ ಹೆಲ್ಪ್ ಮಾಡಿದ್ದೇವೆ, ನಾವು ಈ ರೀತಿ ಸಹಾಯ ಮಾಡಿದ್ದೇವೆ ಅಂತ ಹೇಳಿ. ನೀವು ನಾಮಕರಣವನ್ನು ಕರ್ನಾಟಕದಲ್ಲೇ ಯಾಕೆ ಇಟ್ಕೊಂಡದಂದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪ್ರತಿ ಸಲ ಹೇಳ್ತಾರೆ ಹಿಂದೂಗಳಿಗೆ ಮಕ್ಕಳು ಮಾಡಿ, ತುಂಬಾ ಮಕ್ಕಳು ಮಾಡಿ, ಮುಸಲ್ಮಾನರಿಗಿಂತ ಜಾಸ್ತಿ ಮಕ್ಕಳು ಮಾಡಿ ಅಂತ. ಅವ್ರು ಹೇಳಿಲ್ಲ ಮದುವೆ ಆದ ಮೇಲೆ ಮಕ್ಕಳು ಮಾಡಿ ಅಂತ ಹೇಳಿಲ್ಲ. ಕೃಷ್ಣರಾವ್ ಅವನದೇ ಒಂದು ಶಿಷ್ಯ ಅಲ್ಲ, ಅದನ್ನು ಅವನು ಪರಿಪಾಲನೆ ಮಾಡಿದ್ದಾನೆ, ಪರಿಪಾಲನೆ ಮಾಡಿ ಮಕ್ಕಳು ಮಾಡಿದ್ದಾನೆ. ಕರ್ನಾಟಕದಲ್ಲಿ ನಾನು ಇನ್ನೊಂದು ಪ್ರೆಸ್ ಕರೆದು ನಿಮಗೆ ಟೈಮ್, ಡೇಟ್, ವೆನ್ಯೂ ಎಲ್ಲ ಹೇಳ್ತೇನೆ. 24ಗೆ ನಾನು ಇಟ್ಕೊಂಡಿದ್ದೇನೆ. ಈಗ ಕರ್ನಾಟಕ ಪ್ರಭಾಕರ್ ಭಟ್ರು ಜವಾಬ್ದಾರಿ ತಗೊಳ್ಬೇಕು. ಹಿಂದೂ ಹೆಣ್ಣು ಮಗಳು, ಅದು ಬೇರೆ ಧರ್ಮದಲ್ಲ, ಬೇರೆ ಧರ್ಮದ ಹೆಣ್ಣು ಮಗಳಲ್ಲ, ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಅವರದೇ ಶಿಷ್ಯನಿಂದ ಕರೆಸಿ ಬುದ್ಧಿ ಹೇಳಿ ಒಂದು ಮದುವೆ ಆಗ ಮಾರೆ ಅಂತ ಹೇಳ್ಬೋದಲ್ಲ. ಅದು ದೊಡ್ಡ ವಿಷಯ, ಅಷ್ಟೊಂದು ದೊಡ್ಡ ಲೀಡರ್ ಅವರು. ಒಂದು ಹುಡುಗನನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಯಾವ ಹಿಂದೂ ಸಮಾಜವನ್ನು ಸರಿ ಮಾಡುವರು? ಇವಾಗೆಲ್ಲ ಯೋಗ್ಯತೆ ಇದ್ರಲ್ಲಿ ಗೊತ್ತಾಗ್ತದೆ. ಇವರು ಬರೀ ಭಾಷೆ ಹೇಳ್ಕೊಂಡು ಈ ಬ್ಯಾಕ್ವರ್ಡ್ ಹುಡುಗರೆಲ್ಲ ಇರ್ತಾರಲ್ಲ, ಅವ್ರ ತಲೆ ಹಾಳು ಮಾಡ್ಕೊಂಡು ಅವ್ರನ್ನ ಜೈಲಿಗೆ ಕಳಿಸೋದು ಮಾತ್ರ ಕೆಲಸ. ಎಲೆಕ್ಷನ್ ಟೈಮಲ್ಲಿ ಅವರನ್ನು ಇವರು ಕೊಳ್ಳೋದು, ಇವರನ್ನು ಅವರು ಕೊಳ್ಳೋದು. ಈ ಪ್ರೆಸೆಂಟ್ ಕಮಿಷನರ್ ಬಂದ ಮೇಲೆ ಎಲ್ಲ ಸರಿಯಾಗಿದೆ. ಈಗ ಫಸ್ಟಿಗೆ ಲೀಡರ್ಸ್ಗಳನ್ನು ತೆಗೆದು ಒಳಗಾಗ್ಬೇಕು. ಈಗ ಅದನ್ನು ಮಾಡ್ತಾ ಇದ್ದಾರೆ ಅವರು, ಅವರ ಮೇಲೆ ಕೇಸ್ ಆಗ್ತಾ ಇದೆ. ಹಾಗಾಗಿ ಈಗ ಮುಚ್ಕೊಂಡಿದ್ದಾರೆ. ಈಗ ಕಲ್ಲಡ್ಕ ಪ್ರಭಾಕರ್ ಅವರ ಯೋಗ್ಯತೆ ಉಂಟು ಅಂತಾದ್ರೆ ಈ ಹುಡುಗಿ ಮತ್ತೆ ಹುಡುಗನಿಗೆ ಮದುವೆ ಮಾಡಿಸ್ಬೇಕು. ತಾಕತ್ತಿಲ್ಲ ಅಂತಾದ್ರೆ ಅವ್ರು ಯಾವ ಸೀಮೆ ಲೀಡರ್ ಅವರು, ಹಿಂದೂ ಲೀಡರ್ ಅವರು, ಅವ್ರನ್ನ ನಾವು ಹೇಗೆ ಒಪ್ಪಿಕೊಳ್ಳುದು? ಅವರು ಏನು ಮಾಡದೆ ಮುಸಲ್ಮಾನರ ಹತ್ರ ಹೋಗ್ಬೇಡಿ, ಅವರ ಸಂಘಟನೆಗೆ ಹೋಗ್ಬೇಡಿ, ಅವ್ರ ನಮ್ಗೆ ಬೇಕಲ್ಲ, ನಮ್ಗೆ ಜನ ಸಪೋರ್ಟ್. ನಮ್ಗೆ ಮುಸಲ್ಮಾನ ಹಿಂದೂ ಯಾರಿಲ್ಲ, ಎಲ್ಲರೂ ಮನುಷ್ಯರೇ. ಸಪೋರ್ಟ್ ಮಾಡೋರು ಬೇಕಲ್ಲ, ಇವಳಿಗೆ ನ್ಯಾಯ ಸಿಗ್ಬೇಕಲ್ಲ. ಅವರೇ ಕೃಷ್ಣ ಜಯರಾವ್ ಮತ್ತೆ ಅವರ ಕುಟುಂಬಸ್ಥರು ಇಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಪ್ರೆಸ್ ಮಾಡ್ಬೇಕು, ಇಲ್ಲ ಇದೆಲ್ಲ ಇವ್ರು ಹೇಳಿದ್ದು ಸುಳ್ಳು, ಕತೆ ಕಟ್ತಾ ಇದ್ದಾರೆ ಅಂತ. ನನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ, ಅದು ನೆಕ್ಸ್ಟ್ ರೌಂಡ್ ಅಲ್ಲಿ ರಿಲೀಸ್ ಮಾಡ್ತೇನೆ.
ಒಂದೇ ದಿನ ಪಿಕ್ಚರ್ ನೋಡ್ಬಾರ್ದು, ಸ್ವಲ್ಪ ಸ್ವಲ್ಪ ಸೀರಿಯಲ್ ಇದು ಸ್ವಲ್ಪ ಸ್ವಲ್ಪ ನೋಡ್ಬೇಕು. ಒಂದೇ ದಿನ ಪಿಕ್ಚರ್ ನೋಡಿದ್ರೆ ಮಜಾ ಇಲ್ಲ. ತುಂಬಾ ಪಿಕ್ಚರ್ ನನ್ನ ಮೊಬೈಲ್ ಒಳಗೆ ಇದೆ, ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗ್ತೇನೆ. ಸೀರಿಯಲ್ ಇವತ್ತು ಶುರುವಾಗಿದೆ ಮತ್ತೆ. ಯಾರು ಕಮ್ಯುನಿಕೇಟ್ ಮಾಡಿದಾರಲ್ಲ, ದುಡ್ಡಿನ ವಿಷಯ, ಮಗುವಿನ ವಿಷಯ, ಮತ್ತೆ ಕೇಸ್ ವಾಪಸ್ ತಗೊಳ್ಳೋದು, ಮತ್ತೆ ಡಿವೋರ್ಸ್ ಮಾಡಿಸೋದು, ಇದೆಲ್ಲ ಇದೆ ಇಲ್ಲಿ ಒಳಗೆ. ಅದನ್ನು ರಿಲೀಸ್ ಮಾಡ್ತೇನೆ ನಾನು ನೆಕ್ಸ್ಟ್. ಅವರ ಪ್ರತಿಕ್ರಿಯೆಯನ್ನು ಕಾಯ್ತೇನೆ. ಅವ್ರ ಪ್ರತಿಕ್ರಿಯೆ ಕೊಡೋದಿಲ್ಲ, ಮಾನ ಮರ್ಯಾದೆ ಕೆಟ್ಟವರಲ್ಲ, ಹಾಗೆ ಅವ್ರ ಪ್ರತಿಕ್ರಿಯೆ ಮಾಡುವುದಿಲ್ಲ. ಅವರು ನಮಗೆ ಅವರ ಮಾನ ಹರಾಜು ಮಾಡಿದ್ದೇವೆ ಅಂತ ಹೇಳಿ ನನ್ನ ಮೇಲೆ, ನಮಿತನ ಮೇಲೆ ಹೋಗಿ ಕೇಸ್ ಕೊಡ್ತಿದ್ದಾರೆ. ಏನಿಲ್ಲ, ನನ್ನನ್ನು ಕರೀಲೇ ಇಲ್ಲ, ನಮಿತ ಬಡವರಲ್ಲ ಪಾಪ, ಅವ್ರ ಹತ್ರ ಏನಿದೆ, ಯಾರ ಬೆಂಬಲವಿಲ್ಲ ಏನಿಲ್ಲ. ಅವರನ್ನು ಕರೆಸಿದ್ದಾರೆ ಸ್ಟೇಷನ್ ಅಲ್ಲಿ, ಕರೆಸಿ ಏನು ಹೇಳಿಲ್ಲ ಪಾಪ ಅವರು ಸಹ. ಈ ರೀತಿ ನಿಮ್ಮ ಮೇಲೆ ಕೇಸ್ ಆಗಿದೆ, ಜಸ್ಟ್ ಇಲ್ಲಿ ಒಂದು ಸೈನ್ ಹಾಕಿ, ಅದು ಅವರು ಫಾರ್ಮಾಲಿಟಿ ಇರ್ತದಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ, ಅದನ್ನು ನಮಿತನ ಹತ್ರ ಮಾಡಿಸಿದ್ದಾರೆ, ನನ್ನ ಹತ್ರ ಮಾಡಲಿಲ್ಲ. ಅವನಮ್ಮ ಕೊಟ್ಟದಂತೆ ಅವರ ಮರ್ಯಾದೆ ಹರಾಜು, ಮರ್ಯಾದೆ ಇವರೇ ತೆಗೆಯುವುದು ಇವರು. ಇವರಿಗೆ ಮರ್ಯಾದೆ ಇರ್ತಾ ಇತ್ತು ಮಗನನ್ನು ತಂದು ಮದುವೆ ಮಾಡಿಸಿದ್ರೆ. ಮತ್ತೆ ನಮ್ಮ ಬಾಯಿ ಮುಚ್ಚಲಿಕ್ಕೆ, ನನ್ನ ಬಾಯಿ ಅಂತ ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲ ಇವರನ್ನು, ಖಂಡಿತ ಸಾಧ್ಯ ಇಲ್ಲ. ನಮಿತನ ಬಾಯಿ ಮುಚ್ಚಲಿಕ್ಕೆ ಸಹ ಸಾಧ್ಯ ಇಲ್ಲ. ಇನ್ನು ನಾವು ಯಾರ ಮಾತನ್ನು ಕೇಳುವುದಿಲ್ಲ, ಕಾನೂನಾತ್ಮಕವಾಗಿ ಏನಾಗ್ಬೇಕು ಅದು ಆಗ್ತದೆ. ಮ್ಯಾಕ್ಸಿಮಮ್ ಏನು ಸ್ಟೇ ತರ್ಬೋದಲ್ಲ. ನನ್ನಂತ ಇನ್ನೂ 10 ಜನ ಹೋಗ್ತಾರೆ ಈ ಜಿಲ್ಲೆಯಲ್ಲಿ ಮಾತಾಡ್ಲಿಕ್ಕೆ, ಇವಳ ಪರವಾಗಿ ರೆಡಿ ಇದ್ದಾರೆ. ಈಗ ಬೇಡ ಅಂತ ಕೂತ್ಕೊಂಡದ್ದು, ಯಾಕೆಂದ್ರೆ 2 ಫ್ಯಾಮಿಲಿ ಮಧ್ಯೆ ನಾವು ಮಾತಾಡಿ, ಮತ್ತೆ ಇದರಲ್ಲಿ ಯಾವ ಪೊಲಿಟಿಕಲ್ ಬೇಳೆ ಬೇಯಿಸ್ಕೊಳ್ಳಿಕ್ಕೂ ಇಲ್ಲ, ಏನೂ ಇಲ್ಲ. ಅವಳಿಗೆ ನ್ಯಾಯ ಸಿಗ್ಬೇಕಷ್ಟೇ. ಈಗ ಮದುವೆಯಾಗಿ 1 ದಿನ ಇದ್ರೆ ಸಾಕು ಅಂತ ನೀವು ಹೇಳ್ತೀರಲ್ಲ, ಹಾಗೆ ನೀವು ಒಪ್ಕೊಳ್ತೀರಾ ಅದಕ್ಕೆ? ನೋಡಿ, ಒಂದು ಹೆಣ್ಣು ಮಕ್ಕಳಿಗೆ ಮದುವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಈಗ ಇವಳಿಗೆ ಮದುವೆ ಆಗ್ಲಿಲ್ಲ, ಮಗು ಇದೆ. ನೆಕ್ಸ್ಟ್ ಇವಳು ಮದುವೆ ಆದ್ಲು ಅಂತ ಅನ್ಕೊಳ್ಳಿ, ಯಾರೋ ಬಂದು ಇವಳನ್ನು ಮದುವೆ ಆದ್ಲು, ಇವಳಿಗೆ ಒಂದು ಬಾಳ್ವೆ ಕೊಟ್ರು ಅಂತ ಅನ್ಕೊಳ್ಳಿ. ಆವಾಗ ಇವನ್ ಬಂದು ಅಲ್ಲಿ ಮತ್ತೆ ಕಿರಿಕಿರಿ ಮಾಡ್ಕೊಂಡ್ರೆ, ಮದುವೆ ಅಂತ ಆಗ್ಬೇಕಲ್ಲ ಈ ಸಮಾಜದಲ್ಲಿ. ಮದುವೆ ಅನ್ನೋದು ಒಂದು ಆಗ್ಲೇಬೇಕು. ಹೌದು, ಅದಕ್ಕೆ To have a legal relation, to have a legal marriage, ಮದುವೆ ಅಂತ ಆಗ್ಬೇಕಲ್ವಾ? ಈಗ ಅವನಿಗೆ ಇಷ್ಟ ಇಲ್ಲ ನೋಡಿ, ಮದುವೆ ಆಗದೆ ಇವಳಿಗೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಗೆ ಹೇಳ್ತಾನೆವ? ಈಗ 7 ವರ್ಷ ಒಟ್ಟಿಗಿದ್ರು, 7-8 ವರ್ಷದಿಂದ ಫ್ರೆಂಡ್ಸ್ ಆಗಿದ್ರು, ಒಂದು ರಿಲೇಶನ್ಶಿಪ್ ಇಲ್ಲಿದ್ರು. ಆ ವಿಶ್ವಾಸದಲ್ಲಿ ಈಗ 8 ವರ್ಷದಲ್ಲಿ ಅವನಿಗೆ ಗೊತ್ತಿರ್ತದಲ್ಲ ಪೂಜಾ ಹೇಗೆ ಅಂತ ಹೇಳಿ. ಈಗ ಇಷ್ಟು ದೊಡ್ಡ ಸ್ಟೆಪ್ ಅವರಿಗೆ ಬರ್ಬೇಕು ಅಂತಾದ್ರೆ ಅವರೊಳಗೆ ಆ ಅನ್ಯೋನ್ಯತೆ ಇದ್ದ ಕಾರಣ ಅವರು ಅಲ್ಲಿವರೆಗೆ ರೀಚ್ ಆಗಿದ್ದಾರೆ. ಈಗ ಮದುವೆ ಆದ ಮೇಲೆ ಮತ್ತೆ ಅವ್ರು ಡಿಸೈಡ್ ಮಾಡಿ ಮನಸ್ಸು ಚೇಂಜ್ ಆಗ್ಬೋದು, ಈಗ ನಾವು ಒಟ್ಟಿಗೆ ಬಾಳ್ವೆ ಮಾಡ್ಬೋದು ಅಂತ ಆಗ್ಬೋದು. ಇಮಿಡಿಯೇಟ್ ಏನು ಡಿವೋರ್ಸ್ ಆಗುದಿಲ್ಲಲ್ಲ. ಈಗ ಅವರಿಗೆ ಬೇಡ ಅಂತ ಆದ್ರು ಈಗ ಅವ್ರೇನು ಹೇಳ್ತಾ ಇರೋದು, ಮದ್ವೆ ಮಾಡಿ ಫಸ್ಟಿಗೆ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಕೊಡ್ಬೇಕಂತೆ. ಯಾಕೆ? ನಮಿತಾ ಗಟ್ಟಿದ್ದಾರೆ, ಅವರಿಗೆ ಒಂದು ಸಣ್ಣ ಮಗಳಿದ್ದಾಳೆ, ಆ ಮಗು ಒಟ್ಟಿಗೆ ಒಂದು ಸಾಕ್ಲಿಕ್ಕೆ ಕಷ್ಟ ಇಲ್ಲ, ನಮಿತಾ ಸಾಕ್ತಾರೆ. ಅವರ ಮನೆಯ ಮಗುವನ್ನು ಅವ್ರು ಯಾರಿಗೆ ಸಾಂತ್ವನ ಕೇಂದ್ರಕ್ಕೆ ಯಾಕೆ ಕೊಡ್ತಾರೆ? 1 ಪಾಯಿಂಟ್. 2ನೇ ಪಾಯಿಂಟ್, ಮದುವೆ ಆಗ್ತಾನೆ ಅವ, ಮದುವೆ ಆಗುವ ಮೊದಲು ಅವನ ಮೇಲಿದ್ದ ಕೇಸನ್ನು ವಾಪಸ್ ತಕೊಳ್ಬೇಕಂತೆ. ಅದು ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಇವಳು ವಾಪಸ್ ತಕೊಳ್ತಾಳೆ ಅಂತ ಆದ್ರೂ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಇದು ಇಲ್ಲಿವರೆಗೆ ರೀಚ್ ಆಗಿದೆ ಈ ಕೇಸ್. ನೆಕ್ಸ್ಟ್ ಮದುವೆ ಆಗ್ತಾನೆ, ಮದುವೆ ಆದ್ಮೇಲೆ ಇಮಿಡಿಯೇಟ್ ಡಿವೋರ್ಸ್ ತಕೊಳ್ತಾನಂತೆ, ಮತ್ತೆ ಅವನು 50 lakh rupees ಕಂಪನ್ಸೇಷನ್ ಕೊಡ್ತಾನಂತೆ. ಸೊ ಇದೆಲ್ಲ ಸಾಧ್ಯ ಉಂಟಾ? ಇಟ್ ಇಸ್ ನಾಟ್ ಪಾಸಿಬಲ್. ಅವನು ಮದುವೆ ಆಗ್ಬೇಕು ಫಸ್ಟಿಗೆ, ಮತ್ತೆ ಅವನಿಗೆ ಎಷ್ಟೋ ಕೋರ್ಟಲ್ಲಿ ಅವನ ಕೇಸ್ ಅಂತೂ ವಾಪಸ್ ತಗೊಳ್ಳೋದಿಲ್ಲ. ಎಷ್ಟೋ ವರ್ಷಗಳ ನಂತರ ಅವನು 1 ವರ್ಷನೋ 2 ವರ್ಷನೋ ಕೋರ್ಟ್ ನೋಡ್ತದೆ, ಅವರಿಗೆ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದಾಗ ಆಟೋಮ್ಯಾಟಿಕ್ಲಿ ಅವರಿಗೆ ಡಿವೋರ್ಸ್ ಪ್ರೊಸೀಜರ್ಸ್ಗೆ ಹೋಗುವ ಅವಕಾಶಗಳು ಇರ್ತದೆ. ಆಯ್ತಲ್ಲ? ಥ್ಯಾಂಕ್ ಯು.